ಹಾಯ್ ಫೋಕ್ಸ್, ಈ ಶನಿವಾರ ಭಾನುವಾರ ರಜಾ ಪಡೋದು ಸಾಕು, ನಾವು ಆಚೆ ಹೋಗೋದು ಸಾಕು, ಅದ್ರ ಜೊತೆಗೆ ಬ್ಯಾಂಗ್ಳೂರ್ ತಲುಪಕ್ ವಾಪಸ್ಸು ಪರದಾಡೋದು ಸಾಕು. ಮೈ ಗಾಡ್, ಹೊಗೆಯ ಹಬ್ಬ ಆಗ್ಬಿಟ್ಟಿದೆ ಹೊರಗಡೆನ ವಾತಾವರಣ. ಅಂದ್ರೆ ಈಗಲೇ ವಿ ಆರ್ ಇನ್ ದ ಮಂತ್ ಆಫ್ ನವೆಂಬರ್ಗೆ ಈ ರೀತಿಯಾದಂತಹ ಬಿಸಿಲು ಮತ್ತೆ ಈ ರೀತಿಯಾದಂತಹ ಪೊಲ್ಯೂಟೆಡ್ ವೆದರ್ ಇತ್ತಂದ್ರೆ, ಕ್ಯಾನ್ ವಿ ಥಿಂಕ್ ಆಫ್ ಹೌ ಇಟ್ ವುಡ್ ಬಿ ಇನ್ ದ ಮಂತ್ ಆಫ್ ಮಾರ್ಚ್, ಏಪ್ರಿಲ್, ಮೇ? ಹೆದರ್ಕೊಳ್ರಪ್ಪ ಅಟ್ಲೀಸ್ಟ್, ಇನ್ಮೇಲಾದ್ರೂ ಅಟ್ಲೀಸ್ಟ್. ಏನಂದ್ರೆ ಪರಿಸರ ಇದ್ರೆ ನಾವು, ನಮಗೆ ಪರಿಸರ ಇಲ್ಲದೆ ನಮಗೆ ಜೀವನ ಇಲ್ಲ. ಆಮೇಲೆ ಶಾಕಿಂಗ್ ಏನಂದ್ರೆ, ದ ಶಾಕಿಂಗ್ ಫ್ಯಾಕ್ಟರ್ ಇಸ್, ಎಲ್ಲೋ ಒಂದ್ ಕಡೆ ಟಾಪಿಂಗ್ ನಡೀತಿರುತ್ತೆ, ಇನ್ನೆಲ್ಲೋ ಒಂದ್ ಕಡೆ ಅಗಿತಾ ಇರ್ತಾರೆ, ಇನ್ನೆಲ್ಲೋ ಒಂದ್ ಕಡೆ ಏನು ಕೆತ್ತುತ್ತಾ ಇರೋದು. ಅಂದ್ರೆ ವಾಟ್ ಐ ಮೀನ್ ಟು ಸೇ ಹಿಯರ್ ಈಸ್ ಇಟ್ ನೆವರ್ ಎಂಡಿಂಗ್ ವೆನ್ ಇಟ್ ಕಮ್ಸ್ ಟು ಸಿಟೀಸ್ ಲೈಕ್ ಬ್ಯಾಂಗ್ಳೂರ್? ಏನಂದ್ರೆ ಒಂದು ಸಿಸ್ಟಮಟೈಸ್ ವೇನಲ್ಲಿ ಎಲ್ಲ ರೆಡಿ ಇದೆಪ್ಪ, ಓಕೆ, ಲೆಟ್ ಪೀಪಲ್ ಬಿ ಹ್ಯಾಪಿ ಅಂತ. ಇನ್ಫ್ಯಾಕ್ಟ್ ಇವತ್ತೊಂದು ಒಳ್ಳೆ ಎಕ್ಸ್ಟ್ರಾಡಿನರಿ ವಿಡಿಯೋ ನೋಡಿದೆ. ಬಸ್ ಮೇಲೆ ಅಡ್ವರ್ಟೈಸ್ಮೆಂಟ್ ಇರೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕ್ವೆಶ್ಚನ್ ಮಾಡಿದ್ದಾರೆ. ಏನಂತ ಕ್ವೆಶ್ಚನ್ ಮಾಡಿದ್ದಾರೆ? ಒಬ್ಬ ಸಾಮಾನ್ಯ ಮನುಷ್ಯ, ಅಂದ್ರೆ ಅ ಕಾಮನ್ ಮ್ಯಾನ್, ಏನಂತ ಕಮೆಂಟ್ ಮಾಡಿದ್ದಾರೆ ಗೊತ್ತಾ? ಸ್ವಾಮಿ, ನನಗೆ KSRTC ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು, ಅಥವಾ ಬುಕಿಂಗ್ ಸೆಕ್ಷನ್ಗೋ ಅಥವಾ ಸಹಾಯವಾಣಿ ಅಂತ ಏನಿರುತ್ತಲ್ಲ ಅದಕ್ಕೆ ಮಾಡಿ ಕನೆಕ್ಟ್ ಮಾಡಿ ಮಾತಾಡಿದ್ದಾರೆ. ಅದೇನಾಗುತ್ತೆ ಅಂದ್ರೆ, ಅಲ್ಲಿ ಸರ್ ನಮ್ಗೆ ಒಂದ್ ಜೊತೆ ಚಪ್ಪಲಿ ಬೇಕಾಗಿತ್ತು, ಕೊಡ್ತೀರಾ ಅಂತ. ಓಕೆ, ಯಾಕೆ ಸರ್ KSRTCಗೆ ಫೋನ್ ಮಾಡ್ಬಿಟ್ಟು ಚಪ್ಪಲಿ ಬೇಕು ಅಂತ ಕೇಳ್ತಾ ಇದ್ದೀರಾ? ಇದು ಸರಿನಾ ನಿಮ್ಗೆ ಅಂತ. ಹಾಗಾದ್ರೆ ನೀವು ಮಾಡ್ತಿರೋದು ಸರಿನಾ? ನನ್ನ ಬಸ್ ಮೇಲೆ ನೀವು ಚಪ್ಪಲಿದು, ನೈಟಿದು ಅಥವಾ ಬ್ಲಾ 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 ಯಾಕೆ ಅಡ್ವರ್ಟೈಸ್ಮೆಂಟ್ ಹಾಕ್ತೀರಾ? ನನ್ನ ಬಸ್ ಅದು, ನಾನ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಹಾಗೆ ಹೀಗೆ ಅಂತ. ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ನಾವು ಮಾತಾಡೋರು, ವಿ ಶುಡ್ ಹ್ಯಾವ್ ದಟ್ ಕಾಮನ್ ಸೆನ್ಸ್ ಅಲ್ವಾ? ಎಲ್ಲಾ ವಿಷಯದಲ್ಲೂ ಎಲ್ಲಾನು ಪ್ರಶ್ನೆ ಮಾಡ್ಬೇಕಲ್ವಾ ಇನ್ಮೇಲೆ? ಬಿಕಾಸ್ ಒನ್ ಆರ್ ದಿ ಅದರ್ ಡೇ ಇದೆಲ್ಲ ರಿಯಾಲಿಟಿನಲ್ಲಿ ಆಗಬೇಕು ಅನ್ನೋದಕ್ಕೆ ತಾನೇ ಈ ಪ್ರಜಾಪ್ರಭುತ್ವ ಅಂತನೋ ಅಥವಾ ನಮ್ಗೆ ಡೆಮೋಕ್ರಸಿ ಅಂತ ಇರೋದು ತಾನೇ. ವಿ ಶುಡ್